ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ದಾಗಿದೆ. ಅಲ್ಲಿಗೆ ಯುದ್ಧ ನಿಂತು ಹೋಗಿದೆ. ಹಾಗಾದರೆ ಈಗ ಬರುವಂತಹ ಪ್ರಶ್ನೆ, ಯುದ್ಧ ಗೆದ್ದವರು ಯಾರು? ಅದಕ್ಕೆ ಸ್ಟ್ರೇಟ್ ಫಾರ್ವರ್ಡ್, ಯಾವುದೇ ಅಂಜಿಕೆ ಇಲ್ಲದೆ ಕೊಡಬಹುದಾದಂತಹ ಉತ್ತರ, ಯುದ್ಧ ಗೆದ್ದಿರೋದು ಇರಾನ್. ಸೊ ಯುದ್ಧ ಮುಗೀತು, ಇರಾನ್ ಯುದ್ಧ ಗೆಲ್ತು. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ? ಇರಾನ್ ಈ ಯುದ್ಧದಿಂದ ಪಡ್ಕೊಂಡಿದ್ದೇನು, ಕಳ್ಕೊಂಡಿದ್ದೇನು, ಪ್ಲಸ್ ಈ ಒಪ್ಪಂದದಲ್ಲಿ ಇರಾನ್ ಗೆಲುವನ್ನ ಸಾಧಿಸಿದೆ ಅಂತ ಹೇಗೆ ಹೇಳಬಹುದು ಅಂತ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡುವ ಮೂಲಕ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಫೆಬ್ರವರಿ 28ನೇ ತಾರೀಕಿಗೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುವುದರೊಂದಿಗೆ ಯುದ್ಧ ಆರಂಭ ಆಯಿತು. ಇರಾನ್ಗೆ ಆರಂಭದಲ್ಲಿ ಮೊದಲ ದಿನವೇ ಅದರ ಸರ್ವೋಚ್ಚ ನಾಯಕನನ್ನ ಕಳೆದುಕೊಳ್ಳಬೇಕಾದ ಸನ್ನಿವೇಶ ಕ್ರಿಯೇಟ್ ಆಯಿತು. ಆ ನಂತರ ಸಾಕಷ್ಟು ಲೀಡರ್ಗಳನ್ನ ಕಳ್ಕೊಂಡ್ರು. ಆದರೂ ನಿರಂತರವಾಗಿ 40 ದಿನ ನಡೆದಂತಹ ಯುದ್ಧದಲ್ಲಿ ಇರಾನ್ ಒಂದು ಕ್ಷಣವೂ ಸಹ ಬ್ಯಾಕ್ ಆಗಲಿಲ್ಲ. ಸೋಲ್ತೀನಿ, ಶರಣಾಗ್ತೀನಿ ಅಥವಾ ನಾವು ಹೆದರಿದ್ದೀವಿ, ಯಾವ ಲಕ್ಷಣಗಳನ್ನು ತೋರಿಸಲಿಲ್ಲ. ಕೊನೆಗೆ ಅಮೆರಿಕನೇ ದಂಗಾಗಿ ಹೇಗಾದರೂ ಮಾಡಿ ಯುದ್ಧ ವಿರಾಮ ಮಾಡಿಕೊಳ್ಬೇಕು ಅಂತ ಪಾಕಿಸ್ತಾನದ ಕಾಲಿಗೆ ಬಿದ್ದು ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಯುದ್ಧ ವಿರಾಮವನ್ನ ಮಾಡಿಕೊಂಡ್ರು. ಆ ನಂತರ ಇಲ್ಲಿಯವರೆಗೆ ಪರ್ಮನೆಂಟ್ ಯುದ್ಧ ವಿರಾಮಕ್ಕೆ ಅಂದ್ರೆ ಶಾಂತಿ ಒಪ್ಪಂದಕ್ಕೆ ಒದ್ದಾಡ್ಕೊಂಡು ಬಂದ್ರು. ಇರಾನ್ ಎಳೆದಾಡ್ತಾನೇ ಬಂತು. ನನ್ನ ಷರತ್ತುಗಳಿಗೆ ಬರೋವರೆಗೂ ನಾನು ಇದಕ್ಕೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲ್ಲ ಅಂತ ಇರಾನ್ ಹೇಳ್ಕೊಂಡೇ ಬಂತು. ಕೊನೆಗೂ ಅದನ್ನ ಸಾಧಿಸ್ತು. ಹಾಗಾದ್ರೆ ಇರಾನ್ ಈ ಶಾಂತಿ ಒಪ್ಪಂದದ ಮೂಲಕ ಪಡ್ಕೊಂಡಿರೋದು ಏನು ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರಾನ್ನ ತೈಲವನ್ನ ಇನ್ನು ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಅಡೆತಡೆ ಇಲ್ಲದೆ ಮಾರಾಟ ಮಾಡಬಹುದು. ಅದಕ್ಕೆ ಈ ಒಪ್ಪಂದದಲ್ಲಿ ಅಮೆರಿಕ ಒಪ್ಪಿಗೆಯನ್ನ ಸೂಚಿಸಿದೆ. ಅದು ಇರಾನ್ನ ಬಹಳ ದೊಡ್ಡ ಗೆಲುವು. ಇಷ್ಟು ವರ್ಷ ಅದರ ಮೇಲೆ ಸಿಕ್ಕಾಪಟ್ಟೆ ನಿರ್ಬಂಧಗಳಿದ್ವು, ಸ್ಯಾಂಕ್ಷನ್ಸ್ ಇದ್ವು. ಇರಾನಿಂದ ತೈಲ ಖರೀದಿ ಮಾಡುವ ದೇಶಗಳ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತಿದ್ರು, ಟ್ಯಾರಿಫ್ ಹಾಕ್ತಿದ್ರು, ಅಮೆರಿಕ ಏನೇನೋ ಮಾಡ್ತಿದ್ರು. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರಾನ್ ತೈಲ ಮಾರಾಟ ಮಾಡಬಹುದು ಅಂತ ಒಪ್ಕೊಂಡಿದ್ದಾರೆ ಅಂತ ಆ ಒಂದು ಡ್ರಾಫ್ಟ್ ಅಲ್ಲಿ ಇದೆ. ಅದಕ್ಕೆ ಎರಡೂ ದೇಶಗಳು ಸಹಿ ಹಾಕಿದಾವೆ. ಅದನ್ನು ಎಷ್ಟು ದಿನ ನಡೆಯೋದಕ್ಕೆ ಬಿಡ್ತಾರೆ ಅಮೆರಿಕ ಎಂತಹ ಕುತಂತ್ರಿ, ಅದು ನಿಮಗೆ ಗೊತ್ತೇ ಇದೆ. ಅದು ಮುಂದಿನ ದಿನಗಳ ಕತೆ. ಆದರೆ ಸದ್ಯಕ್ಕೆ ಅಂತಹದ್ದೊಂದು ಅಂಶ ಆ ಒಂದು ಒಪ್ಪಂದದಲ್ಲಿದೆ. ಅದಕ್ಕೆ ಅಮೆರಿಕ ಸಹಿ ಹಾಕಿ ಒಪ್ಪಿಕೊಂಡಿದೆ. ಒಂದನೇದು. ಇನ್ನು ತೈಲ ಸಾಗಾಟಕ್ಕೆ ಬೇಕಾದಂತಹ ಮುಖ್ಯವಾದಂತಹ ಹಡಗು ಖರೀದಿ ಆಗಿರಬಹುದು, ಬ್ಯಾಂಕಿಂಗ್ ಆಗಿರಬಹುದು, ಇನ್ಶೂರೆನ್ಸ್ ಆಗಿರಬಹುದು, ಇಂತಹ ಸೇವೆಗಳ ಮೇಲೆಯೂ ಸಹ ನಿರ್ಬಂಧವನ್ನ ಹೇರಲಾಗಿತ್ತು ಇರಾನ್ ಮೇಲೆ. ಯಾವ ಇನ್ಶೂರೆನ್ಸ್ ಕಂಪನಿಯು ಮುಂದೆ ಬರ್ತಿರ್ಲಿಲ್ಲ, ಯಾವ ಬ್ಯಾಂಕಲ್ಲೂ ಅವರು ಅಕೌಂಟ್ ಇಡಕ್ ಆಗ್ತಿರ್ಲಿಲ್ಲ. ಇರಾನ್ ಬಿಟ್ಟು ಕದ್ದು ಮುಚ್ಚಿ ಚೈನಾದಲ್ಲಿ ಇಟ್ಕೊಂಡಿದ್ದಾರೆ ಒಂದು. ಅಂತಹ ಸನ್ನಿವೇಶದಿಂದಲೂ ಸಹ ಬಿಡುಗಡೆ ಸಿಗ್ತಾ ಇದೆ ಇರಾನ್ಗೆ. ಅವರು ನಾರ್ಮಲ್ ಆಗಿ ಬೇರೆ ಕಂಪನಿಗಳ ಜೊತೆಯೂ ಸಹ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು. ಅಂತಹ ಒಂದು ಅಂಶ ಈ ಶಾಂತಿ ಒಪ್ಪಂದದಲ್ಲಿ ಇದೆ. ಇನ್ನು ದುಡ್ಡಿನ ವಿಚಾರಕ್ಕೆ ಬರೋದಾದ್ರೆ, $300 ಬಿಲಿಯನ್ ಅನ್ನ ಇರಾನ್ನ ರೀಕನ್ಸ್ಟ್ರಕ್ಷನ್ಗೆ, ಇರಾನ್ಗೆ ಆಗಿರುವಂತಹ ಹಾನಿ ಇದೆಯಲ್ಲ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಇರಾನ್ಗೆ ಕೊಡಲಾಗುವುದು. ಅಮೆರಿಕ ಇದನ್ನ ಇಂಡೈರೆಕ್ಟ್ ಆಗಿ ನಿರಾಕರಿಸ್ತಾ ಇದೆ. ಹೇಳ್ತಿರೋದು, ನಾವು ಕೊಡ್ತಾ ಇಲ್ಲ, ಗಲ್ಫ್ ರಾಷ್ಟ್ರಗಳ ಒಕ್ಕೂಟ ಕೊಡೋದದು ಅಂತ. ಕೊಡಿಸ್ತಿರೋದು ಯಾರು? ಅಮೆರಿಕನೇ. ಅಲ್ಲಿಗೆ ಯಾರಿಗೆ ಲಾಭ ಆಯಿತು, ಯಾರು ಗೆದ್ದಂಗೆ? ಇರಾನೇ ಗೆದ್ದಂಗೆ. ಅದರ ಜೊತೆಗೆ $24 ಬಿಲಿಯನ್ ತಡೆ ಹಿಡಿಯಲಾಗಿರುವಂತಹ ಫಂಡುಗಳನ್ನು ಸಹ, ಫ್ರೀಸ್ ಮಾಡಿರೋ ಫಂಡುಗಳನ್ನು ಸಹ ಇರಾನ್ಗೆ ಕೊಡಲಾಗುವುದು, ಅನ್ಫ್ರೀಸ್ ಮಾಡಲಾಗುವುದು, ಬಿಡುಗಡೆ ಮಾಡಲಾಗುವುದು. ಅದಕ್ಕೂ ಸಹ ಈಗ ಅಮೆರಿಕ ಒಪ್ಪಿಗೆಯನ್ನು ಸೂಚಿಸಿದೆ. ಅಲ್ಲಿಗೆ $324 ಬಿಲಿಯನ್ ಇರಾನ್ ತೋಳಿಗೆಗೆ ಹೋಗಿ ಬೀಳ್ತಾ ಇದೆ. ಅದು ಸಹ ಇರಾನ್ನ ಗೆಲುವುಗಳಲ್ಲಿ ಒಂದು. ಮತ್ತೆ ಹೋರ್ಮುಜ್ ಸ್ಟ್ರೈಟ್ ನಿಂದ ಅಮೆರಿಕ ಹಿಂದಕ್ಕೆ ಹೋಗುತ್ತೆ. ಇಷ್ಟು ದಿನ ಇರಾನ್ಗೆ ವಿರುದ್ಧವಾಗಿ ಅಮೆರಿಕ ಸೇನೆಯೂ ಸಹ, ಅಮೆರಿಕ ನೌಕಾದಳವೂ ಸಹ ಬಂದು ಹೊರ್ಮುಜನ್ನ ಬ್ಲಾಕ್ ಮಾಡ್ಕೊಂಡು ಕೂತಿತ್ತು. ಇರಾನ್ನ ಹಡಗುಗಳಿಗೂ ಪೆಟ್ಟು ಬೀಳ್ತಿತ್ತು. ಭಾರತದ ಹಡಗುಗಳ ಮೇಲೂ ಸಹ ಕಳೆದ ವಾರ ದಾಳಿ ಆಗಿದ್ದು, ಅಲ್ಲಿ ಸಾವು ನೋವಾಗಿದ್ದು ನಿಮಗೆ ಗೊತ್ತೇ ಇದೆ. ಸೊ ಅಂತಹ ಸನ್ನಿವೇಶ ಇರಲ್ಲ, ಅಮೆರಿಕ ವಾಪಸ್ ಹೋಗುತ್ತೆ. ಅದೇ ಹೊರ್ಮುಜ್ ವಿಚಾರವಾಗಿ ಇರಾನ್ಗೆ ಇನ್ನೊಂದು ಜಯ ಅಥವಾ ಲಾಭ ಏನು ಅಂದ್ರೆ,
ಇಷ್ಟು ವರ್ಷ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಹೋಗುವಂತಹ ಯಾವ ಹಡಗಿನ ಮೇಲೂ ಯಾವುದೇ ರೀತಿಯಾದಂತಹ ಸುಂಕ ಬೀಳ್ತಾ ಇರಲಿಲ್ಲ, ಟೋಲ್ ಹಾಕ್ತಾ ಇರ್ಲಿಲ್ಲ ಇರಾನ್. ಈಗ ಇರಾನ್ ಹೇಳ್ಕೊಂಡಿದೆ ನಾವು ಟೋಲ್ ಹಾಕ್ತೀವಿ, ಒಮಾನ್ ಜೊತೆ ಸೇರ್ಕೊಂಡು ನಾವು ಟೋಲ್ ಹಾಕ್ತೀವಿ, ನಾವು ಹಂಚ್ಕೊಳ್ತೀವಿ, ಅದು ನಮ್ಮಿಷ್ಟ, ನಮ್ಮ ಎರಡು ದೇಶಗಳ ನಡುವೆ ಹೊರ್ಮುಜ್ ಸ್ಟ್ರೈಟ್ ಹೋಗುತ್ತೆ. ಇಷ್ಟಕ್ಕೂ ಒಮಾನ್ ಕಡೆ ಇರುವಂತಹ ಸಮುದ್ರದಲ್ಲಿ ಹಡಗುಗಳು ಹೋಗಲ್ಲ ಹೆಚ್ಚಾಗಿ, ಯಾಕಂದ್ರೆ ತುಂಬಾ ಆಳ ಇದೆ, ತುಂಬಾ ಅಪಾಯ ಇದೆ, ಹೋಗೋದು ಹೆಚ್ಚಿಗೆ ಇರಾನ್ ಕಡೆಯಿಂದಲೇನೆ. ಆದ್ರೂ ಅವ್ರ ಜೊತೆಲಿ ನಾವೇನೋ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ವಿರುದ್ಧ ಸಾಕಷ್ಟು ದೇಶಗಳಿಗೆ ಸಿಟ್ಟಿಗೆ ಕಾರಣ ಆಗತ್ತೆ. ಯಾಕೆಂದ್ರೆ ಅಮೆರಿಕದ ಕಾರಣಕ್ಕೆ ಇವತ್ತು ಇರಾನ್ ಈ ಟ್ಯಾರಿಫ್ ಹಾಕ್ತಿರೋದು ಅಥವಾ ಸುಂಕ ಹಾಕ್ತಿರೋದು ಅಂತ. ಟೋಲ್ ಈ ಹಿಂದೆ ಇರಲಿಲ್ಲ, ಅಮೆರಿಕ ದಾಳಿ ಮಾಡಿದ ನಂತರ ಇರಾನ್ಗೆ ಯೋಚನೆ ಬಂದಿದೆ, ಟೋಲ್ ಹಾಕ್ತಾ ಇದ್ದಾರೆ. ಇದಕ್ಕೆ ಅಮೆರಿಕನೇ ಹೊಣೆ ಅನ್ನೋದು ಸಾಕಷ್ಟು ಜನರ ಆಪಾದನೆ ಆಗಿರುತ್ತೆ. ಸೊ ಇನ್ನು ದೊಡ್ಡ ಮಟ್ಟದಲ್ಲಿ ಇರಾನ್ ಹೊರಗೆ ಲಾಭ ಅಥವಾ ಗೆಲುವು ಏನು ಇರಾನ್ದು ಅಂದ್ರೆ, ಹಿಜ್ಬುಲ್ಲಾ ಮೇಲೆ ನಡೆಸ್ತಿರುವ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಬೇಕಾಗುತ್ತೆ. ಲೆಬನಾನ್ ಮೇಲೆ ಹಿಜ್ಬುಲ್ಲಾ ಜೊತೆಯಲ್ಲಿ ಆಗ್ತಿರುವ ಯುದ್ಧದ ಭಾಗವಾಗಿ ಲೆಬನಾನ್ ಅನ್ನ ಏನು ಧ್ವಂಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಲೆಬನಾನ್ ರಾಜಧಾನಿ ಬೈರೂತ್ ಏನಿದೆ ಅದರ ಮೇಲೆ ನಡೆಸ್ತಿರುವಂತಹ ದಾಳಿ ಏನಿದೆ ಅದನ್ನು ಸಹ ನಿಲ್ಲಿಸಬೇಕಾಗತ್ತೆ ಇಸ್ರೇಲ್. ಅದಕ್ಕೆ ಇಸ್ರೇಲ್ ಒಪ್ಪಿಕೊಳ್ಳಲೇಬೇಕು, ಯಾಕಂದ್ರೆ ಅಮೆರಿಕ ಸಹಿ ಹಾಕ್ಬಿಟ್ಟಿದೆ ಇರಾನ್ ಜೊತೆಯಲ್ಲಿ. ನಾವು ಒಪ್ಪಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ, ಅದಕ್ಕೆ ಅಮೆರಿಕ ತಲೆ ಮೇಲೆ ಹೊಡೆದಂಗೆ ಹೇಳಿದೆ ನೀವು ಒಪ್ಪಲೇಬೇಕು. ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ, ನಾನೇ ಬಾಸ್, ನಾನು ಹೇಳಿದ್ದನ್ನ ನೆತನ್ಯಾಹು ಕೇಳಬೇಕು, ಇಸ್ರೇಲ್ ಕೇಳಬೇಕು, ನಾನು ಇರೋದ್ರಿಂದಲೇ ಇಸ್ರೇಲ್ ಬದುಕಿರೋದು, ಅಮೆರಿಕ ಇರೋದ್ರಿಂದಲೇ ಇಸ್ರೇಲ್ ಬದುಕಿರೋದು, ಹಾಗಾಗಿ ನಾವು ಹೇಳ್ದಂಗೆ ಕೇಳಲೇಬೇಕು ಇಸ್ರೇಲು. ಇಲ್ಲದೆ ಹೋದರೆ ಇಸ್ರೇಲ್ಗೆ ಸಪೋರ್ಟ್ ಮಾಡೋದು ನಿಲ್ಲಿಸ್ಬಿಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ಇಸ್ರೇಲ್ಗೆ ಅಮೆರಿಕ ಕೊಟ್ಟಿದೆ. ಅದು ಸಹ ದೊಡ್ಡ ಗೆಲುವು ಇರಾನ್ಗೆ. ಇನ್ನು ಇರಾನ್ಗೆ ನಷ್ಟ ಏನಾಗ್ಲಿಲ್ವಾ ಅಂದ್ರೆ, ಸಿಕ್ಕಾಪಟ್ಟೆ ನಷ್ಟ ಆಗಿದೆ. ಅತಿ ದೊಡ್ಡ ನಷ್ಟ ಅವರ ಸೀನಿಯರ್ ಮೋಸ್ಟ್ ಲೀಡರ್ಗಳೆಲ್ಲ ಕೊಲೆಯಾಗಿರೋದು. ಎರಡನೇ ನಷ್ಟ ಆರ್ಥಿಕವಾಗಿ ನಗರಗಳು ಧ್ವಂಸ ಆಗಿದ್ದಾವೆ. ತೆಹರಾನ್ ಒಳಗೊಂಡಂತೆ ಸಾಕಷ್ಟು ನಗರಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಬಾಂಬುಗಳನ್ನು ಹಾಕಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ, ಇನ್ಫ್ರಾಸ್ಟ್ರಕ್ಚರ್ಗಳನ್ನ ನೆಲಸಮ ಮಾಡಿಟ್ಟಿದ್ದಾರೆ. ಅವುಗಳನ್ನೆಲ್ಲ ಇವರು ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೇಕು. ಆ ರೀಕನ್ಸ್ಟ್ರಕ್ಷನ್ಗೆನೆ $300 ಬಿಲಿಯನ್ ಅನ್ನ ಅಮೆರಿಕ ಬೇರೆ ಮಾರ್ಗದಲ್ಲಿ ಕೊಡ್ತಾ ಇರೋದು. ಅದು ನಷ್ಟನೇ ಇರಾನ್ಗೆ. ಮತ್ತೆ ಈಗ ಕಟ್ಕೊಳ್ಬೇಕಲ್ಲ ಪಾಪ ಅವರು, ಅದು ನಷ್ಟನೇ. ಸೊ ಇದು ಇರಾನ್ಗೆ ಆಗಿರೋ ಲಾಭ ನಷ್ಟಗಳು. ಇನ್ನು ಅಮೆರಿಕಾಗೆ ಒಂದು ಖುಷಿ ಏನು ಅಂದ್ರೆ, ಯುದ್ಧ ನಿಂತು ಹೋಯ್ತು. ಸುಮ್ಮನೆ ಇಸ್ರೇಲ್ ಮಾತು ಕೇಳ್ಕೊಂಡು, ನೆತನ್ಯಾಹು ಮಾತು ನಂಬ್ಕೊಂಡು ನಾವು ಯುದ್ಧಕ್ಕೆ ಹೋಗಿ ಪಡಬಾರದ ಪಾಡು ಪಟ್ಟಾಯ್ತು. ನಮ್ಮ ಸೈನಿಕರು ಸತ್ತೋದ್ರು, ನಮ್ಮ ಏರ್ ಕ್ರಾಫ್ಟ್ಗಳು ಕೆಳಗಡೆ ಬಿದ್ದುವು, ನಮ್ಮ ಏರ್ ಬೇಸ್ಗಳು ನಷ್ಟಕ್ಕೊಳಗಾದವು, ಆ ಅರಬ್ ರಾಷ್ಟ್ರಗಳಲ್ಲಿ ನಮ್ಮ ನಂಬಿಕೆನೇ ಹೋಗ್ಬಿಡ್ತು ನಮ್ಮ ಮೇಲೆ, ನಮ್ಮ ರಕ್ಷಣಾ ಶಕ್ತಿಯ ಮೇಲೆ, ಇಡೀ ಜಗತ್ತಿನಲ್ಲಿ ನಮ್ಮ ರಕ್ಷಣಾ ಶಕ್ತಿಯ ಮೇಲೆ ನಂಬಿಕೆ ಹೋಗ್ಬಿಡ್ತು, ನಮಗೆ ಸಿಕ್ಕಾಪಟ್ಟೆ ಅವಮಾನ ಆಯ್ತು. ಅದರಿಂದ ಈಗ ಅಟ್ಲೀಸ್ಟ್ ವಾಪಸ್ ಬಂದಿದ್ದೀವಿ, ಮತ್ತೆ ಯುದ್ಧಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋದು ಅಮೆರಿಕಗೆ ಸಮಾಧಾನದ ವಿಚಾರ. ಉಳಿದಂತೆ ಎಲ್ಲವೂ ನಷ್ಟನೇ. ಅಮೆರಿಕಗೆ ಸಿಕ್ಕಾಪಟ್ಟೆ ಆರ್ಥಿಕ ನಷ್ಟ ಆಗಿದೆ. ಅವ್ರದ್ದು ಏನು ಇಡೀ ಜಗತ್ತಿನಲ್ಲಿ ಅವ್ರ ಬಗ್ಗೆ ಇದ್ದಂತಹ ಅಭಿಪ್ರಾಯ ಬದಲಾಗಿದೆ. ಮನಸ್ಸು ಮಾಡಿದ್ರೆ ಅಮೆರಿಕದ ಜೆಟ್ಗಳನ್ನ ಬೀಳಿಸಬಹುದು ಅಂತ ಇರಾನ್ ತೋರಿಸ್ಕೊಟ್ಟಿದೆ. ಅಮೆರಿಕವನ್ನೂ ಸಹ ಪ್ರತಿದಾಳಿಗೆ ಒಳಪಡಿಸಿ ಟೆನ್ಷನ್ ಕೊಡಬಹುದು ಅಂತಲೂ ಸಹ ಇರಾನ್ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಅಷ್ಟು ಅಮೆರಿಕಗಾಗಿರೋ ನಷ್ಟ. ಇನ್ನು ಇಸ್ರೇಲು ಕೊತ್ತ ಅಂತ ಕುದೀತಾ ಇದೆ. ಅಮೆರಿಕ ತಲೆ ಮೇಲೆ ಹೊಡೆದು ಸುಮ್ಮನೆ ಕೂರಿಸ್ತಾ ಇದೆ. ಇಸ್ರೇಲ್ಗೆ ಈ ಶಾಂತಿ ಒಪ್ಪಂದ ಇಷ್ಟನೇ ಇಲ್ಲ. ಇಸ್ರೇಲ್ ಪ್ರಕಾರ ಶಾಂತಿ ಒಪ್ಪಂದವೇ ಆಗಬಾರದು, ಇರಾನ್ ಅನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿ ಬಿಸಾಕ್ಬೇಕು, ಅಲ್ಲಿಯವರೆಗೆ ಯುದ್ಧ ಮಾಡ್ತಾನೆ ಇರಬೇಕು, ಯಾರಪ್ಪನ ಸೊತ್ತು ಅಮೆರಿಕದು ಹೋಗೋದು ಅಂತ ಇವರ ಲೆಕ್ಕಾಚಾರ. ಈಗ ಬುಸ್ 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 ಅನ್ಕೊಂಡು ಸಿಟ್ಟು ಮಾಡ್ಕೊಂಡು ಕೂತಿದ್ದಾರೆ ನೆತನ್ಯಾಹು. ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿ ಕೆಟ್ಟ ಕೆಟ್ಟ ಪದಗಳಲ್ಲಿ ಪದಗಳನ್ನೆಲ್ಲ ಬಳಸಿ ನೆತನ್ಯಾಹುಗೆ ಬೈದಿದ್ದು ಆಯ್ತು. ಹಾಗಾಗಿ ಸದ್ಯಕ್ಕೆ ಸುಮ್ಮನೆ ಇರುವಂತಹ ಇಸ್ರೇಲ್ ಮುಂದೆ ಸುಮ್ಮನೆ ಇರುತ್ತಾ ಅನ್ನೋದು ಅನುಮಾನ. ಇರಾನ್ ಮೇಲೆ ದಾಳಿ ನಡೆಸದೆ ಹೋದರೂ ಸಹ ಪಕ್ಕದಲ್ಲಿರುವಂತಹ ಲೆಬನಾನ್ ಅನ್ನ, ಹಿಜ್ಬುಲ್ಲಾವನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಮತ್ತೆ ಮಾಡೋ ಎಲ್ಲ ಸಾಧ್ಯತೆ ಇದೆ. ಅಲ್ಲಿ ದಾಳಿ ಆದರೆ ಇರಾನ್ ಈ ಶಾಂತಿ ಒಪ್ಪಂದವನ್ನ ಮುರಿದು ಬಿಸಾಕುವ, ಹರಿದು ಬಿಸಾಕುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಬಟ್ ಒಟ್ಟಾರೆ ಇಡೀ ಚಿತ್ರಣವನ್ನು ಗಮನಿಸಿದ್ರೆ ಯುದ್ಧ ಮುಗೀತು, ಇರಾನ್ ಗೆದ್ದಿತ್ತು, ಅಷ್ಟನ್ನು ಮಾತ್ರ ನಾವು ಸ್ಪಷ್ಟವಾಗಿ ಹೇಳಬಹುದು. ಮುಂದೇನಾಗುತ್ತೆ ಗೊತ್ತಿಲ್ಲ, ಇದು ಈ ಕ್ಷಣದ ರಿಸಲ್ಟ್ ಅಷ್ಟೇನೆ. ಈ ಕ್ಷಣಕ್ಕೆ ಇರಾನ್ ಗೆಲುವು ಅಂತ ನಾವು ಧೈರ್ಯವಾಗಿ ಹೇಳಬಹುದು, ಯಾವುದೇ ಇದಿಲ್ಲದೆ ಹೇಳಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನೇ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್.
ನಮಸ್ಕಾರ.